ಬಗೆದಷ್ಟು ಬಯಲಾಗ್ತಿದೆ ನಟಿ ರನ್ಯಾ ರಾವ್ ಸೀಕ್ರೆಟ್ಸ್. ಪ್ರಭಾವವನ್ನ ಬಳಸಿ ಜಮೀನನ್ನ ಗಿಟ್ಟಿಸಿಕೊಂಡ್ರ ನಟಿ ರನ್ಯಾ. ಸರ್ಕಾರದಿಂದಲೇ ಮಂಜೂರಾಯ್ತು 12 ಎಕರೆ ಜಮೀನು. 12 ಎಕರೆ ಜಮೀನನ್ನ ಪಡೆದಿದ್ದ ಹೇಗೆ ಗೊತ್ತಾ ನಟಿ? 2023ರ ಫೆಬ್ರವರಿಯಲ್ಲೇ ರನ್ಯಾಗೆ ಜಮೀನು ಮಂಜೂರಾಗಿದೆ. ತುಮಕೂರಿನ ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಮೀನು. ಕೆಐಪಿಎಎಲ್ ಕಂಪನಿಯ ಡೈರೆಕ್ಟರ್ ಆಗಿರುವಂತ ನಟಿ ರನ್ಯಾ ರಾವ್ 22/2/2023ರಲ್ಲಿ ಶಿರಾದಲ್ಲಿ ಜಮೀನು ಮಂಜೂರಾಗಿ ಆದೇಶವನ್ನ ನೀಡಲಾಗಿದೆ. ಕೆಐಎಡಿಬಿ ಇಂದಲೇ 12 ಎಕರೆ ಜಮೀನು ಮಂಜೂರಾಗಿರುವಂತ ಆದೇಶ. ತನ್ನ ಪ್ರಭಾವವನ್ನ ಬಳಸಿ ಜಮೀನನ್ನ ಪಡೆದ್ರ ಅನ್ನೋ ಗುಮಾನಿ ಎದ್ದಿದೆ. ತೀವ್ರ ಕುತೂಹಲ ಘಟ್ಟ ತಲುಪಿದೆ ರನ್ಯಾ ಕೇಸ್ ಇನ್ವೆಸ್ಟಿಗೇಷನ್. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ವೆಸ್ಟಿಗೇಷನ್ ನಲ್ಲಿ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ. ಅದರ ನಡುವೆ ಈ ಪ್ರಕರಣಕ್ಕೆ ಸಿಬಿಐ ಕೂಡ ಎಂಟ್ರಿ ಕೊಟ್ಟಿದೆ. ಗೋಲ್ಡ್ ವಿಚಾರಣೆ ಈಗಾಗಲೇ ಕಿದಕ್ತಿರುವಂತ ಅಧಿಕಾರಿಗಳಿಗೆ ಜಮೀನು ವಿಚಾರ ಕೂಡ ಹೊರಬಂದಿದೆ. ಯಾಕಂದ್ರೆ ನಟಿ ರನ್ಯಾಗೆ 12 ಎಕರೆ ಜಮೀನು ಮಂಜೂರಾಗಿದೆ. ಹಾಗಾದ್ರೆ ಈ 12 ಎಕರೆ ಜಮೀನನ್ನ ಯಾವ ರೀತಿಯಾಗಿ ಗಿಟ್ಟಿಸಿಕೊಂಡಿದ್ದಾರೆ ಅಂದ್ರೆ 2023ರಲ್ಲೇ ರನ್ಯಾಗೆ ಜಮೀನು ಮಂಜೂರಾಗಿದೆ. ಇದಿರೋದು ತುಮಕೂರಿನ ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಒಂದಲ್ಲ ಎರಡಲ್ಲ 12 ಎಕರೆ ಜಮೀನಿದು. ಕೆಐಪಿಎಎಲ್ ಕಂಪನಿಯ ಡೈರೆಕ್ಟರ್ ಆಗಿದ್ದಾರೆ ಈ ನಟಿ ರನ್ಯಾ ಅವರು. 2023 ಫೆಬ್ರವರಿ 22ರಂದು ಶಿರಾದಲ್ಲಿ ಜಮೀನು ಮಂಜೂರು ಮಾಡಿ ಆದೇಶವನ್ನ ನೀಡಲಾಗಿದೆ. ಯಾಕಂದ್ರೆ ಕೆಐಎಡಿಬಿ ಇಂದಲೇ 12 ಎಕರೆ ಜಮೀನೀಗ ಮಂಜೂರಾಗಿರುವಂತ ಆದೇಶ ತನಿಖೆಯ ಹೊತ್ತಿನಲ್ಲೇ ಬಯಲಾಗ್ತಿರೋದು. ಹಾಗಾದ್ರೆ ಯಾವ ರೀತಿಯಾಗಿ ಜಮೀನನ್ನ ಪಡೆದುಕೊಂಡಿದ್ದಾರೆ, ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಈಗ ಸಾಮಾನ್ಯವಾಗಿನೇ ಮೂಡ್ತಾ ಇದೆ. ಯಾಕಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ರಾಜಕೀಯ ನಾಯಕರ ನಂಟಿದೆಯಾ, ಜೊತೆಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಈ ಪ್ರಕರಣದ ಹಿಂದಿದ್ದಾರಾ ಅನ್ನುವಂಥದ್ದು ಈಗ ತನಿಖೆಯಲ್ಲೂ ಗೊತ್ತಾಗಬೇಕಾಗಿದೆ. ಅದರ ನಡುವೆ ಗೋಲ್ಡ್ ಸ್ಮಗ್ಲಿಂಗ್ ಜಾಲವನ್ನ ಕೆದಕ್ತಿರುವಂತಹ ಹೊತ್ತಿನಲ್ಲಿ ಜಮೀನಿನ ವಿಚಾರ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಹಾಗಾಗಿ ತನ್ನ ಪ್ರಭಾವವನ್ನ ಬಳಸಿ ಜಮೀನನ್ನ ಪಡೆದು ಬಿಟ್ರ ಅನ್ನೋ ಹಲವು ಪ್ರಶ್ನೆಗಳು ತನಿಖೆಯಲ್ಲೇ ಬಯಲಾಗ್ತಿದೆ. ಹಾಗಾಗಿ ತೀವ್ರ ಕುತೂಹಲ ಘಟ್ಟವನ್ನ ತಲುಪಿದೆ ರನ್ಯಾ ಕೇಸ್ನ ಇನ್ವೆಸ್ಟಿಗೇಷನ್.